ಇಲ್ಲಿ ಜೀವನ ಮಾಡೋರು 2 ದೇಶದೊಳಗೆ ಜೀವನ ಮಾಡ್ತಾರ. इसको ऐसे क्यों पैक कर रहे हो? ये चाइना जाते ಚೀನಾ. चाइना में जाते ये गुड़. ಹೌದು, ಆಯಿ ಅಂದಿದ್ದು ಕರೆಕ್ಟಾ. ಇಲ್ಲಿ ಬೆಲ್ಲಗಳನ್ನ ಚೀನಾ ಕಡೆ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರ. ಚೀನಾದಿಂದ ಇಲ್ಲಿ ಒಂದೊಂದ್ಸಲ ಸ್ಮಗ್ಲಿಂಗ್ ಕೂಡ ಆಗ್ತಿರ್ತದೆ. ನಾನು ಹಿಂದ್ಗಡೆ ನೋಡ್ತಿರ್ಗ ಇಂಟರ್ನ್ಯಾಷನಲ್ ಗೇಟ್ ಇದು. ಇಲ್ಲಿದಿಂದ ಭಾರತಕ್ಕೆ ಹೊಂಟ ನೋಡ್ರಿ ಈ ಊರಾಗಿನ ಜನಗಳು. ಆ ಜಾಗದಿಂದ ಈ ಜಾಗಕ್ಕೆ ಬರೀ ಒಂದು 10 ಹೆಜ್ಜೆ ಮುಂದೆ ಬಂದೇವಪ್ಪ ಅಂತಂದ್ರೆ ಪೂರ್ತಿ ರೂಲ್ಸ್ ಚೇಂಜ್ ಆಗ್ತದ, ಡಿಸ್ಟಿಕ್ ಚೇಂಜ್ ಆಗ್ತದ, ದೇಶನೇ ಚೇಂಜ್ ಆಗ್ತದ. यहाँ की बेटी उधर है, वहाँ की बेटी इधर है. ಯಾರು ಅಜ್ಜಿ? ಠೀಕ್ ಠೀಕ್ ಹೇ. ಇವಾಗ ನಾವು ನೇಪಾಳದೊಳಗೆ ಎಂಟ್ರಿ ಕೊಡಕತ್ತೀವಿ. ಫೋನ್ ಬಂದ್ ಮಾಡೋಮ್ರತ್ತ ಮತ್ತೆ ಹೇಳಿದ್ರಿ ಕಿರಿಕಿರಿ. ಭಯ್ಯಾಜಿ ಉಠ್ ಜಾವ್ चलो उठ गए. ಚಲೋ. ಇವತ್ತಿನ ದಿನ ನಮ್ಮದು ಬೆಳಿಗ್ಗೆ 4:15ಗೆ ಸ್ಟಾರ್ಟ್ ಆಗ್ಯದ. ಇವಾಗ ನಾ ಇದು ಜಾಗದಿಂದ ಒಂದು 4 ತಾಸು ಜರ್ನಿ ಮಾಡ್ಕೇಶಂದ್ರ ಅದು ಹಿಮಾಲಯದ ಭಯಂಕರವಾದ ರೋಡ್ ಒಳಗೆ ಜರ್ನಿ ಮಾಡಿ 1 ಲ್ಯಾಂಡ್ 2 ಕಂಟ್ರಿಗೆ ಹೋಗಿ ತಲುಪ್ತೀವಿ. और हम 4 बजे ही जाने वाले थे, आधा घंटा लेट हो गया. आधा घंटा लेट हो गया. चलो कोई नहीं, चलेगा. हाँ कैसे है भैया जगह? वो हम जा रहे हैं उधर. जगह अच्छा है. नेपाल और धारचूला का बॉर्डर हाँ दोनों पास में ही है. एक पुल है. हाँ पुल उस साइड जाएंगे तो नेपाल, इस साइड हमारा इंडिया. ಒಂದೇ ಜಾಗ 2 ದೇಶ ಇರುವ ಜಾಗಕ್ಕೆ ನಾನು ನಿಮ್ಗೆ ಕರ್ಕೊಂಡ್ತೀನಿ. ಇಂಥವೇನೋ ನೋಡ್ಬೇಕಪ್ಪ ಅಂತಂದ್ರೆ ಅದು ನಮ್ಮ ಭಾರತದೊಳಗೆ ಅಷ್ಟೇ ಸಿಗ್ತದ. ನಿನ್ನೆ ಮಧ್ಯಾಹ್ನ 1:15ದಿಂದ ಇದೇ ಟ್ರಕ್ದಾಗೆ ಜರ್ನಿ ಮಾಡಕತ್ತೀನಿ ನಾನು. ರಾತ್ರಿ ಇದೇ ಒಂದು ಜಾಗದಾಗ ಮುಗ್ಕೊಂಡಿದ್ದೇವೆ. ಅದ್ರದ್ದು ನೋಡ್ಬೇಕಪ್ಪ ಅಂತಂದ್ರೆ ಇದ್ರ ಹಿಂದಿನ ವಿಡಿಯೋದಾಗ ನೋಡಬೇಕು. ಫಸ್ಟ್ ಈ ವಿಡಿಯೋ ಮುಗಿಲಿ, ಆಮೇಲೆ ಲೊಕೇಶನ್ ನೋಡ್ರಿ. ಎಲ್ಲಿದಿಂದ ಈ ಗಾಡಿಯಾಗ ನಾ ಹೆಂಗೆ ಬಂದೆ, ಇವ್ರು ಯಾರು ಏನೋ ಅನ್ನೋದೆಲ್ಲ ಗೊತ್ತಾಗ್ತದೆ. ಇದು ಇಂಡಿಯಾ ರೋಡ. ಆಚೆ ಕಡೆ ಇದ್ದಿದ್ದೆಲ್ಲ ಗುಡ್ಡ. ಇಲ್ಲೊಂದು ರಿವರ್ ಅದ. ಆ ರಿವರ್ ಆಗಿನ ಬರೋದೇ ನಮ್ಮ ಪಕ್ಕದ ದೇಶ ನೇಪಾಳ. ಅದಲ್ರಿ ಭಾರಿ ಚಂದ ನೋಡ್ರಿ, ಎಷ್ಟು ಯೂನಿಕ್ ಅದ. ಸ್ವಲ್ಪ ಫ್ರೆಶ್ ಆಗಮ್ರಿ. ಇನ್ನು ಅಕ್ಕ ನಿದ್ದೆ ಬಂದಂಗೆ ಅಲ್ಲಕ್ಕದ. ಸ್ವಲ್ಪ ಚಾ ಕೊಡೋದು ಮತ್ತೊಂದು ಸ್ವಲ್ಪ ಫ್ರೆಶ್ ಆಗಮ್ರಿ. ಈ ರೋಡ್ ಮ್ಯಾಗ ಟ್ರಕ್ ಹೊಡೋರಿಗಂತೂ ನಾ ಸಲ್ಯೂಟ್ ಹೇಳಬೇಕು. ಇಂಥ ಡೇಂಜರಸ್ ರೋಡ್ ಒಳಗೆ ಟ್ರಕ್ನ ತೊಗೊಂಬರ್ತಾರ. ನಾನು ಸ್ಟೇಟ್ ಒಂದು ಗುಡ್ಡ ಕಾಣಕತ್ತದ. ಗುಡ್ಡದೊಳಗೆ ಸ್ವಲ್ಪ ಲೈಟ್ಗಳು ಕಾಣಕತ್ತವ. ಅದು ನೇಪಾಳದಾಗ ಅದ. ಇವಾಗ ನಾನು ನಿಂತಿದ್ದು ಇಂಡಿಯಾದಾಗ. ಇನ್ನ ಮುಂದೆ ಹೋಗ್ಕೋತ ಹೋದ್ರೆ ಪೂರಾ ಟಿಬೇಟಿನ ಬಾರ್ಡರ್ ಸಿಗ್ತದೆ ನಮ್ಗೆ. ಅಲ್ಲಿ ಆರ್ಮಿದವ್ರು ಇದ್ದಿರ್ತಾರ. ಆರ್ಮಿದವ್ರಿಗೆ ಏನು ಸಪ್ಲೈ ಮಾಡ್ಬೇಕಪ್ಪ ಅಂತಂದ್ರು ಇವರೇ ಸಪ್ಲೈ ಮಾಡ್ತಿರ್ತಾರ. ಈ ಜಾಗದಾಗ ಏನಾದರೂ ಸಣ್ಣ ಸಣ್ಣ ಗಾಡಿಗಳು ಬಾದದಪ್ಪ ಅಂತಂದ್ರೆ ಇಲ್ಲಿದಿಂದ 120 ಕಿಲೋಮೀಟ್ರ್ ಮೇನ್ ಟನಕ್ಪುರ್ ಕಡೆ ಹೋಗ್ಬೇಕು, ಪ್ಲೇನ್ ಲ್ಯಾಂಡಿಗೆ. ಅಲ್ಲಿ ಹೋಗಿ ರಿಪೇರಿ ಮಾಡಿಸ್ಕೊಂಡು ಹೊಳೆ ತರಬೇಕು. ಇವಾಗ ಒಂದು ಸ್ಕೂಟಿ ಇತ್ತು, ಇಲ್ಲಿಂದ ಗಾಡಿ ಒಳಗೆ ಹೋಗಿದ್ರು. ಹೊಳ್ಳಿ ಇದೇ ಗಾಡಿ ಒಳಗೆ ಹಾಕೊಂಡ್ಬಂದಾರ ರಿಪೇರಿ ಮಾಡಿಕೊಂಡು. ಸ್ಲೋ ಸ್ಲೋ ಸ್ಲೋ. ಧಾರಚುಲಾ ಸಿಟಿ ಒಳಗೆ ಎಂಟ್ರಿ ಕೊಟ್ಟಿವಿ. ಮಾರ್ಕೆಟ್ಗೆ ಹೋಗ್ಬೇಕಪ್ಪ ಅಂತಂದ್ರೆ ಇನ್ನೂ 1 ಕಿಲೋಮೀಟರ್ ದಾರಿ ಅದ. ಇವಾಗ ಈ ಬಸ್ ಬರೋ ಸಂಬಂಧ ನಾವು ನಿಂತಿದ್ದೇವೆ. ಇವಾಗ ಈ ಬಸ್ ಹೋಯ್ತು. ಬಸ್ ಹೋಗಿಂದ ನಮ್ಮ ಗಾಡಿಯನ್ನು ಸ್ಟಾರ್ಟ್ ಮಾಡ್ತೀವಿ. ಬಸ್ ಬರೋ ಸಂಬಂಧ ನಾವು ಗಾಡಿ ಸೈಡ್ ಹಾಕಿದ್ದೇವೆ. ಇಲ್ಲಿ ರೋಡ ಭಾಳ ಹತ್ತಿ ಅದ. 2 ಗಾಡಿ ಅಪೋಸಿಟ್ ಬಂದು ಅಂದ್ರೆ ಕರೆಕ್ಟಾಗಿ ಟ್ರಾಫಿಕ್ ಫುಲ್ ಜಾಮ್ ಆಗ್ತದ. ಜಾಮ್ ಲಗ್ತಾನ ರೋಡ್ ಬಹುತ್ ಚೋಟಿ ಚಲೋ. ಧಾರಚುಲಾ ಮೇನ್ ಮಾರ್ಕೆಟ್ ಒಳಗೆ ಎಂಟ್ರಿ ಕೊಡ್ಲಾಕತ್ತೀವಿ. आ जाओ थोड़ा पीछे आ जाओ. जाओ पीछे जाओ. ಈ ರೀತಿ ಪ್ರಾಬ್ಲಮ್ ಆಗ್ತದೆ ನೋಡ್ರಿ 2 ಗಾಡಿ ಅಪೋಸಿಟ್ ಬಂದ್ರೆ. ಇನ್ನು ಅಣ್ಣನು ಮಾಲ್ ಇಳಿಸ್ತಾನೆ. ಮಾಲ್ ಇಳಿಸ್ಕೇಸಂದ್ರೆ ಮಧ್ಯಾಹ್ನ ನಡಕ್ಕೆ ಹೋಗ್ತಾನೆ ನಾವು ಹೊಳ್ಳಿ ಪ್ಲೇನ್ ಲ್ಯಾಂಡಿಗೆ. ಇವಾಗ ನಾವು ಇಲ್ಲೇ ಒಂದು ಡಾರ್ಮೆಟ್ರಿ ನೋಡ್ಕೊಂಡು ಬಂದೀನಿ. ಬರೀ 200 ರೂಪಾಯಿ ಹೋಗ್ಕೇಸಂದ್ರೆ ಬ್ಯಾಗ್ ಇಡಮ್ರಿ. ಜರ್ನಿ ಮಾಡ್ಕೋತ ಬಂದೀನಿ. ಸಿಕ್ಕಾಪಟ್ಟಿ ವೆದರ್ ಕೂಡ ಚೇಂಜ್ ಆಯಿತು. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬರೋಷ್ಟಿಗೆ ಸ್ವಲ್ಪ ರೆಸ್ಟ್ ಮಾಡ್ಬೇಕಂತ ಮಕ್ಕೊಂಡಿದ್ದೆ. ಮಕ್ಕೊಂಡು ಸಣ್ಣಗೆ ಜ್ವರ ಬಂದು ಇವತ್ತು ಹೊರಗಂತೂ ಹೋಗೋದಾಗಲಿಲ್ಲ. ನಾಳೆ ಬೆಳಗ್ಗೆ ಎದ್ದು ಹೋಗಂಬ್ರತ್ತ. ಒಂದೇ ಜಾಗದಾಗಿರುವ 2 ದೇಶ. ಇವಾಗ ನಾವು ಹೋಗ್ಬೇಕಪ್ಪ ಅಂತಂದ್ರು 6 ಗಂಟೆಗೆ
ಇಲ್ಲಿನ ಬಾರ್ಡ್ರ್ ಕೂಡ ಬಂದ್ ಆಗ್ತದ. ನಾವು ಅಲ್ಲಿಗೆ ಹೋಗ್ಲಕ್ಕೆ ಬರಲ್ಲ, ಅಲ್ಲಿದ್ದವ್ರು ಇಲ್ಲಿಗೆ ಬರೋಕ್ಕೆ ಬರಲ್ಲ. ನಾಳೆ ಬೆಳಿಗ್ಗೆನೇ ಸ್ಟಾರ್ಟ್ ಆಗ್ತದ ಇಲ್ಲಿ ಬಾರ್ಡ್ರ್ ಏರಿಯಾ ಕೂಡ. ಟ್ಯಾಬ್ಲೆಟ್ಸ್ ಕೂಡ ಇಲ್ಲ, ಟ್ಯಾಬ್ಲೆಟ್ಸ್ ತರ ಮತ್ತು ಹೊರಗೆ ಹೋಗಿ ಮೆಡಿಕಲ್ ಹೋಗಿ ಟ್ಯಾಬ್ಲೆಟ್ಸ್ ತೊಗೊಂಬಂದೆ. ಊಟ ಮಾಡಿ ತೊಗೊಂಡು ಕಿಸಿ ಮಕ್ಕೊಂಬಿಡಂಗಿರುತ್ತ. ಟ್ರಾವೆಲಿಂಗ್ ಅನ್ನೋದು ಈಸಿ ಇಲ್ಲ. ಟ್ರಾವೆಲಿಂಗ್ ಮಾಡ್ಕೋತ ಎಷ್ಟು ಹೈರಾಣ ಆಗ್ತಿರ್ತೀವಿ ನೋಡ್ರಿ. ಆದರೂ ಏನು ಮಾಡಬೇಕು, ನಮ್ಮ ಕೆಲಸ ನಾವು ಮಾಡಲೇಬೇಕೀಗ. ಇವಾಗ ಟೈಮ್ 6 ಗಂಟೆ ಆಗ್ಯದ. ಇಲ್ಲಿಬ್ರು ಗಂಡ ಹೆಂಡ್ತಿ ಹುಡ್ಕೋತ ಹೊಂಟ್ರೆ ಎಲ್ಲಿ ಬಾರ್ಡ್ರ್ ಜಲ್ದಿ ಬಂದತ್ತದಪ್ಪ ಅಂತಂದು ನಾನು ಓಡ್ ಬರಕತ್ತದ ನೋಡಿ. ಆರ್ಮಿದವ್ರು ನನಗೇನಂದ್ರು ಬಾ ಜಲ್ದಿ ಬಾ ಅಂತಂದ್ರು. ಬಟ್ ಇಲ್ಲ, ನಾ ಇಲ್ಲೇ ಇರ್ತೀನಿ ತಂದ್ಗಡೆ. ಉಳ್ಕಿ ಜನಗಳು ಓಡೋದ್ರು. ಎರಡೂ ಕಡೆ ಗೇಟ್ ಬಂದ್ ಮಾಡಕತ್ತಾರ. ಆದ್ರೂ ಒಬ್ರೊಬ್ರು ಉಳ್ದಿರ್ತಾರ. ಅವ್ರ ಸಂಬಂಧ ಪಾಪ ಗೇಟ್ ತೆಗಿಲಕತ್ತಿರ್ತಾರ. ಈ ಊರಿನ ಸ್ಟೋರಿನ ನಾಳೆ ಬೆಳಿಗ್ಗೆ ಹಿಡಿದು ಸ್ಟಾರ್ಟ್ ಮಾಡಮತ್ತ. ಧಾರಚುಲಾ ಸಿಟಿದಿಂದ ನಿಮಗೆಲ್ಲರಿಗೂ ಬೆಳಗ್ಗೆ ಶುಭಾಶಯಗಳು. ಕಿತ್ನೆ ಬಜೆ ಸ್ಟಾರ್ಟ್ करते ಈ ದುಕಾನ अपने? 7 बजे से स्टार्ट करते हो? मतलब इधर से वो नेपाल लोग भी आके ले सकते हैं क्या ये? हाँ, आराम से लेके जा सकते हैं? आराम से ले सकते जा सकते हैं. ಬೆಳಿಗ್ಗೆ ಎದ್ದು ಬಂದಿನಿ. ಇಲ್ಲಿ ಜನಗಳು ಅವ್ರವ್ರ ಅಂಗಡಿ ತೆಗಿಲಕತ್ತಾರ. ಮತ್ತು ಯಾರಾದ್ರೂ ಕೆಲ್ಸಕ್ಕೆ ಹೋಗ್ಬೇಕಪ್ಪ ಅಂತಂದ್ರೆ ಬೆಳಿಗ್ಗೆ ಎದ್ದು ಇಲ್ಲಿ ಬಸ್ ಸ್ಟ್ಯಾಂಡ್ದಾಗ ನಿಂದಿರ್ತಾರ. ಜಾಸ್ತಿ ಹೆಣ್ಮಕ್ಳು ಅದಾರ ಇಲ್ಲಿ. ಅವ್ರದ್ದು ಗಾಡಿ ಬಂದ್ಗಳೇ ಗಾಡಿ ಒಳಗತ್ತು ಅವ್ರು ಕೆಲಸ ಮಾಡಕ್ ಹೋಗ್ತಿರ್ತಾರ. ये सभी लोग किधर जा रहे हैं? ये हाँ लेडीज हाँ, काम के लिए आई. काम के लिए. हाँ, मजदूरी का. ನಮ್ಮ ಕಡೆ ಬೆಳಗಿನ ನಾಷ್ಟ ಇಡ್ಲಿ, ವಡ, ಸಾಂಬಾರ್, ಉತ್ತಪ್ಪ, ದೋಸೆ. ಈ ಕಡೆ ಬೆಳಗಿನ ನಾಷ್ಟ ಚಾ ಮತ್ತು ಟೋಸ್ಟ್. ये पूरा क्या है? ये पूरा गुड़ है। गुड़. हाँ, इसको ऐसे क्यों पैक कर रहे हो? ये चाइना जाते हैं। चीना? चाइना में जाते हैं ये गुड़. ये पूर्ति? हाँ, ऊपर जाते हैं, ये वहाँ बिक्री होते हैं. ओहो. हाँ, ये पत्ता लेते जंगल से. हाँ हाँ हाँ. एक दिन लगते. ओह. नेपाल से आते, इंडिया ने नेपाल से आते. ये पत्ता? हाँ ये वाला पूरा पत्ता जंगल से आता है? हाँ, जंगल से खुद ही तोड़ के लाते हम लोग. आप लोग? हाँ, आप ही लोग. ये अभी इतना एज में? हाँ, मतलब इसको खराब ना हो इसलिए पत्ता हाँ पत्ता में ये गुड़ को पूरा पैक करके हाँ आप चीना को ट्रांसपोर्ट करते हो? जी जी. सही है. ये हमारे काम है. हाँ. वो कितना केजी का है? ये 1-1.5 kg का है. 1.5 kg का है. हाँ जी. दादाजी कितने रुपए में बिक जाएगा ये? 300-400 तक जाता है नेपाली. नेपाली में 300-400. तो दूर दूर जाते हैं ना, जैसा रेट बढ़ते बढ़ते जाता है. जी, हमने तो काम करना है ऐसे. ಧಾರಚುಲದಿಂದ ಚೀನಾಕ್ಕೆ ಬೆಲ್ಲಗಳನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಇಲ್ಲಿ ಪ್ಲೇನ್ ಲ್ಯಾಂಡ್ದಿಂದ ಬೆಲ್ಲ ತೊಗೊಂಡ್ಬರ್ತಾರೆ ಧಾರಚುಲಕ್ಕೆ. ಇಲ್ಲಿ ತಂದು ಕೇಸಿಂದ್ರ ಅರಣ್ಯದಲ್ಲಿರುವ ಎಲೆಗಳನ್ನು ತಗೊಂಡು ಆ ಬೆಲ್ಲವನ್ನು ಪೂರ್ತಿ ಪ್ಯಾಕ್ ಮಾಡಿ ಇಲ್ಲಿನ ಜನ ಚೀನಾಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ. ಈಗ 4 ವರ್ಷದಿಂದ ನೇಪಾಳ ಮುಖಾಂತರ ಟ್ರಾನ್ಸ್ಫರ್ ಮಾಡಕತ್ತಿದ್ರು. ಬಟ್ ಇನ್ನು ಮುಂದೆ ಏನದೀಗ ಡೈರೆಕ್ಟ್ ಇಂಡಿಯಾ ಚೀನಾ ರೋಡ್ ಓಪನ್ ಆಗ್ಲಕತ್ತದ. ಆ ಕಡೆನೇ ಅದೇ ರೋಡ್ ಮ್ಯಾಗ ಟ್ರಾನ್ಸ್ಪೋರ್ಟ್ ಮಾಡ್ತಾರೆ. ಅಲ್ಲಿ ಕುಲ್ಲ ಬೆಲ್ಲ ಅದ. ಆ ಕುಲ್ಲ ಬೆಲ್ಲ ಇದ್ದಿದ್ದನ್ನ ಈ ರೀತಿ ರೆಡಿ ಮಾಡಿ ಪ್ಯಾಕ್ ಮಾಡ್ತಾರೆ ನೋಡ್ರಿ. ಇತನೇ ಪತ್ತ लगाते हो एक गुड़ को? 3-4 पत्ता? हाँ, 4 पत्ता लगाते, वो लगा रहे. ऐसा पूरा ಸುತ್ತುಳಿಲೆ ಗಟ್ಟಿಗೆ ಕಟ್ಟಬೇಕು ಪ್ಯಾಕ್ ಮಾಡಿ. ಇದು 1.5 kg ತೂಕ ಅದ. ನೇಪಾಳದೊಳಗೆ ಇದರದ ರೇಟ್ 300ದಿಂದ 400 ರೂಪಾಯಿ. ಈ ಪ್ಯಾಕ್ ಮಾಡೋ ಚಾರ್ಜ್ ಒಂದು ಬೆಲ್ಲಕ್ಕೆ 10 ರೂಪಾಯಿ, 60 ರೂಪಾಯಿ ಇದ್ದಿದ್ದು ಮತ್ತೆ 70 ರೂಪಾಯಿ ಆಗ್ತದ. हवा नहीं आना चाहिए ना अंदर, इसलिए पैक करते हैं पूरा. पिघल जाते हैं ना. हाँ, पिघल जाते हैं. ಧಾರಚುಲಾ ಸಿಟಿದೊಳಗೆ ಹೆಚ್ಚಾನ ಜನ ಇದೇ ಕೆಲಸನೇ ಮಾಡ್ತಾರ. ಇವ್ರದ್ದು ಒಬ್ಬರೇ ಅಂಗಡಿ ಇರಲ್ಲ, ಸಾಕಷ್ಟು ಅಂಗಡಿಗಳದಾವ. ಧಾರಚುಲಾ ಸಿಟಿದೊಳಗೆ ಜಾಗನೇ ಇಲ್ಲ. ಇನ್ನೊಂದ್ ಸ್ವಲ್ಪ ಮನೆ ಕಟ್ಟಬೇಕಪ್ಪ ಅಂತಂದ್ರ ಗುಡ್ಡದ ಮೇಲಿರುವ ಜಾಗದಾಗೆ ಮನೆಗಳನ್ನ ಕಟ್ಟಿಕೆಸಿಂದ್ರ ಜೀವನ ಮಾಡ್ಲಕತ್ತಾರ. ಸ್ಲೋ ಸೆ ಜಾವ್, ಸ್ಲೋ ಜಾವ್, ಆರಾಮ್ ಸೆ ಜಾವ್. ಬಾಯ್.
ಇಲ್ಲೆಲ್ಲ ಮೇಲ್ಗಡೆ ಎಲ್ಲ ಗುಡ್ಡದ ಮ್ಯಾಗೆ ಮನೆಗಳನ್ನ ಕಟ್ಕೊತ ಹೋಗ್ಯಾರ. ಪೂರ್ತಿ ಅಲ್ಲಿ ಟಾಪ್ ವರೆಗೂ ಮನೆ ಕಟ್ಟ್ಯಾರ. ನನ್ನ ಹಿಂದ್ಗಡೆ ನೋಡಕತ್ತಿರಿಗ ಸಿಟಿ, ಇದೇ ದಾರ್ಚುಲಾ ಸಿಟಿ. ಇವಾಗಿದು ಅರ್ಧ ನೇಪಾಳದಾಗ ಅದ, ಅರ್ಧ ನಮ್ಮ ಭಾರತದೊಳಗದ. ಬಟ್ ಯಾವ ಹೌಸ ಯಾವ ದೇಶದಾಗ ಅದಪ್ಪ ಅನ್ನೋದು ಗೊತ್ತೇ ಆಗಲ್ಲ, ಅಷ್ಟು ಹತ್ತದ. ಸನ್ನಿ ಹೋದ್ರಿಷ್ಟೇ ನಮ್ಗೆ ಗೊತ್ತಾಗ್ತದ. ಅಲ್ಲಿ ಒಂದು ಕಾಳಿ ರಿವರ್ ಅದ, ಆ ರಿವರ ಡಿವೈಡ್ ಮಾಡ್ತದ ನೇಪಾಳ ಮತ್ತು ಭಾರತವನ್ನ. ಮೇನ್ ಸಿಟಿದಿಂದ ಇವಾಗ ನಾನು ನೇಪಾಳ ಬಾರ್ಡರ್ ಕೊಲ್ಲಕತ್ತೀನಿ. ಇದೇ ರೋಡ, ಇದಕ್ಕೆ ನೇಪಾಳ ರೋಡ್ ದಾರ್ಚುಲಾ ತಂದು ಕರೀತಾರೆ. ಬರೀ ಒಂದೇ ನಿಮಿಷ ಟೈಮ ಮೇನ್ ಸಿಟಿದಿಂದ ನೇಪಾಳ ಬಾರ್ಡ್ರಿಗೆ. ಬಾರ್ಡ್ರಿಗೆ ಹೋಗೋ ತಕ್ಕನು ಇದೇ ರೀತಿ ಎರಡೂ ಸೈಡ್ ಅಂಗಡಿಗಳು ಇದ್ದಿರ್ತಾವ. ಸಾಕಷ್ಟು ಜನಗಳು ಅಲ್ಲಿದಿಂದ ಈ ಕಡೆದಿಂದ ಆ ಕಡೆ ಹೋಗೋದು ಬರೋದು ಮಾಡ್ಲಕತ್ತಾರ. ಅಲ್ಲೇನು ಕಾಣ್ತದಾಗ ಜಂಡ, ಅಲ್ಲೇ ಬಾರ್ಡರ್ ಪಾಯಿಂಟ್ ಇರೋದು. ಬಟ್ ಅಲ್ಲಿ ನಾನು ವೀಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ, ಇಲ್ಲಿದಿಂದ ಮಾಡಬೇಕು ದೂರದಿಂದ. ನದಿ ಆಚೆ ಕಡೆ ಇದ್ದಿದೆ ನೇಪಾಳ, ನದಿ ಈಚೆ ಕಡೆ ಇದ್ದಿದ್ದು ಇಂಡಿಯಾ. ನಡ್ಬರ್ಕ್ ಹರಿಯಕತ್ತದೀಗ ಇದು ಕಾಳಿ ನದಿ. ನೇಪಾಳದಿಂದ ಬರೋ ಜನರು ಅಲ್ಲಿ ಲೈನ್ ಹಚ್ಕೇಸಿಂದ್ರೆ ಸಣ್ಣಗೆ ಚೆಕ್ ಮಾಡಿಕೊಂಡು ಇಂಡಿಯಾಕ್ಕೆ ಎಂಟ್ರಿ ಕೊಡ್ತಾರೆ. ನಮ್ಮ ಕಡೆ ಜನರು ಆ ಕಡೆ ಹೋಗ್ಬೇಕಪ್ಪ ಅಂತಂದ್ರು ಫಸ್ಟ್ ಇಲ್ಲೇ ಚೆಕ್ ಮಾಡಿಕೊಂಡು ಆ ಕಡೆ ಹೋಗಿ ಅಲ್ಲೊಂದ್ಸಲ ಚೆಕ್ ಮಾಡ್ಕೊಂಡು ಕೇಸಿಂದ್ರೆ ನೇಪಾಳಕ್ಕೆ ಎಂಟ್ರಿ ಕೊಡಬೇಕು. ಈ ಬಾರ್ಡರ್ ಏರಿಯಾ ಸ್ವಲ್ಪ ಸೆನ್ಸಿಟಿವ್ ಇದ್ದಿರ್ತದ. ಎಲ್ಲಿ ಬೇಕಾದಲ್ಲಿ ನಮ್ಗೆ ವಿಡಿಯೋ ಮಾಡೋಕ್ಕೆ ಪರ್ಮಿಷನ್ ಇರಲ್ಲ. ಯಾಕಪ್ಪ ಅಂತಂದ್ರೆ ಇದ್ರ ಮಗ್ಲಿಕ್ಕೆ ಚೀನಾ ಬಾರ್ಡರ್ ಕೂಡ ಅದ. ಯಾರಿಗೆ ಗೊತ್ತಲ್ಲಾರ್ದಂಗೆ ದೂರದಿಂದ ನಾವು ವಿಡಿಯೋ ಮಾಡ್ಬೋದು. ಈ ಸಿಟಿದಿಂದ ಆ ಸಿಟಿಗೆ ಹೋಗ್ಲಕ್ಕ ಒಂದೇ ಬ್ರಿಡ್ಜ, ಅದು ಮನುಷ್ಯರು ಹೋಗುವ ಬ್ರಿಡ್ಜ, ಗಾಡಿ ಹೋಗಕ್ಕೆ ಬರಲ್ಲ ಆ ಬ್ರಿಡ್ಜ್ ಮ್ಯಾಗ. ಇದು ಪಾರ್ಟ್ ಪೂರ್ತಿ ಇಂಡಿಯಾ, ಅದನ್ನು ಕೂಡ ಇಂಡಿಯಾ. ಈ ರಿವರ್ ಆಚೆ ಕಡೆ ನಿಂತಿರ್ತದ ಅದು ಪೂರ್ತಿ ನೇಪಾಳ ಏರಿಯಾ. ಇಲ್ಲಿನ ಜನರು ದಿನಾಲು ಎರಡು ದೇಶದೊಳಗೆ ಜೀವನ ಮಾಡ್ತಿರ್ತಾರೆ. ಆ ಪಬಿ किधर से आए हो? हम ये हरी की पौड़ी से। हरी की पौड़ी हरिद्वार। आपका घर किधर है? ऊटी। मतलब उस साइड? हाँ। कितना किलोमीटर होगा नेपाल में वो? 13 किलोमीटर। 13 किलोमीटर. ಗುರುವೆ ಇವ್ರ ಮನೆ ಇದ್ದಿದ್ದು ನೇಪಾಳದಾಗ, ಅದು ಇಲ್ಲಿದಿಂದ 13 ಕಿಲೋಮೀಟರ್ ದೂರ ಅದ. ಇವರು ಹರಿದ್ವಾರ ಮತ್ತು ರಿಷಿಕೇಶ್ಗೆ ಹೋಗಿ दर्शनवನ್ನ ತಗೊಂಬಂದಾರ. क्या क्या लेकर आए हरिद्वार से? ये माला लेके आया है, शंख लेके आया है, जल भी गंगा जल. ओहो हाँ प्रसाद है, पूरा लेकर आए हो. सही है, रख दो अंदर. आपका टोपी में फूल है, ये फूल जो प्रसाद है उसका टोपी में रखते हो. इस टोपी का नाम क्या है? नेपाली टोपी है। नेपाली टोपी बोलते हैं. रुपये ಇಲ್ಲಿರುವ ಸಾಕಷ್ಟು ಜನರ ತಲೆ ಮ್ಯಾಗ ಟೋಪಿ ಇದ್ದಿರ್ತದ, ಅದಕ್ಕೆ ನೇಪಾಳಿ ಟೋಪಿ ಅಂತಂದು ಕರೀತಾರೆ. ಯಾವುದರೆ ಪ್ರಸಾದ ಇತ್ತಪ್ಪ ಅಂತಂದ್ರೆ ಹೂವಿನ ರೂಪದಲ್ಲಿ ಆ ಹೂವನ್ನ ಇವರು ಟೋಪಿ ಒಳಗೆ ಇಟ್ಕೊತಿರ್ತಾರ. इस टोपी से परिचय होता है, मतलब ये नेपाल का है. सही है, ये खूबसूरत है. खूबसूरत है ये. ಇಲ್ಲಿದಿಂದ ಹೆಂಗಿದ್ರು ಅವ್ರು ಊರಿಗೆ ಹೊಂಟಾರ. ಹೋಗುವಾಗ ಕೈಪಲ್ಯ ಹಣ್ಣ ಹಂಪ್ಲು ಕೂಡ ಒಯ್ಲಕತ್ತಾರ. ಇವರು ನೇಪಾಳದವರು ಇಂಡಿಯಾಗೆ ಬಂದು ಇಂಡಿಯಾದಲ್ಲಿರೋ ಗಾಡಿನೇ ಬುಕ್ ಮಾಡ್ಕೊಂಡು ಕೇಸಿಂದ್ರ ಹರಿದ್ವಾರಕ್ಕೆ ಹೋಗಿ ಬಂದಾರ. ಇವಾಗ ಎಲ್ಲರೂ ಇದೇ ಬ್ರಿಡ್ಜ್ ಮುಖಾಂತರ ಅವ್ರು ಇವ್ರಿಗೆ ಹೋಗಿ ತಲುಪ್ತಾರ. ಆಧಾರ್ ಕಾರ್ಡ್ ತೋರಿಸಿ ಕೇಸಿಂದ್ರ ಚಲೋ ಜಾರು. ಇಲ್ಲಿದಿಂದ ಇವ್ರು ಏನೇನು ಒಯ್ತಾರೆ ಈಗ 2-3 ಸಲ ಚೆಕ್ ಮಾಡ್ತಾರೆ ನಮ್ಮ ಆರ್ಮಿ ಆಫೀಸ್ದವರು. ಕರೆಕ್ಟಾಗಿ ಚೆಕ್ ಮಾಡಿ ಕೇಸಿಂದ್ರೆ ಬಿಡ್ತಿರ್ತಾರ. ಹಾಂ ಭಾರತ್ ಕೌ 98 ಎಷ್ಟು ಚಂದ ಒಂದು ಪ್ರೇಮ್ ಮಾಡ್ಯಾರ ನೋಡ್ರಿ. ಇಲ್ಲಿದಿಂದ ನಾವು ಪ್ರಾಡಕ್ಟ್ ತಗೋಬೋದು. ಇವಾಗ ನಾ ಆ ಕಡೆ ಹೋಗ್ಬೇಕಪ್ಪ ಅಂತಂದ್ರೆ ನನ್ನ ಹೆಸರು, ನನ್ನ ಫೋನ್ ನಂಬರ ಬರ್ಸ್ಕೇಸಿಂದ್ರೆ ಆ ಕಡೆ ಹೋಗ್ಬೇಕು. ಈ ಕಡೆ ನಮ್ಮ ಭಾರತದ ಗಾಡಿಗಳು ಪಾರ್ಕ್ ಮಾಡ್ಯಾರ, ಆಚೆ ಕಡೆ ನೇಪಾಳ ಗಾಡಿಗಳನ್ನ ಪಾರ್ಕ್ ಮಾಡ್ಯಾರ. ನಾವು ಎಲ್ಲ ಚೆಕ್ ಮಾಡಿಸಿ ಇನ್ನೊಂದ್ಸಲ ಎಂಟ್ರಿ ಮಾಡ್ಕೇಸಿಂದ್ರೆ ಇವಾಗ ಈ ಬ್ರಿಡ್ಜ್ ಮುಖಾಂತರ ನೇಪಾಳಿಗೆ ಎಂಟ್ರಿ ಕೊಡ್ಲಕತ್ತೀನಿ. ಯಾರು? हाँ जी, ठीक है.
ಇವಾಗ ನಾವು ನೇಪಾಳದೊಳಗೆ ಎಂಟ್ರಿ ಕೊಡಕತ್ತೀವಿ. ಫೋನ್ ಬಂದ್ ಮಾಡಮ್ರತ್ತ ಮತ್ತೆ ಹೇಳಿದ್ರಿ ಕಿರಿಕಿರಿ. ಬಾರ್ಡ್ರದಿಂದ ಏನೋ 10 ಹೆಜ್ಜೆ ಇಟ್ಟಿಲ್ಲ. ಇಲ್ಲೊಬ್ಬ ಅಣ್ಣ ಸಿಕ್ಕನ, ಅಣ್ಣನ ಕೈ ಮ್ಯಾಗ 2 ಟ್ಯಾಟೋ ಹಾಕೋಣ. ಒಂದು ನೇಪಾಳ ಧ್ವಜ, ಇನ್ನೊಂದು ಓಂ. ये नेपाल का झंडा है, ये ओम है. ये देश के लिए, ये धर्म के लिए. ये देश के लिए, ये धर्म के लिए. भैया आपका नाम क्या है? साधक अमर पुरुष. साधक अमर पुरुष. आप इधर के हो? सनातनी हो. सनातनी हो. अरे भाई हम भी शाकाहारी, हम भी है सेम. हम कर्नाटक से है. मतलब आप जाते रहते हो उधर पर उधर इधर? जाता हूँ, इंडिया भी जाता हूँ. एट फर्स्ट सभी को जय संगत. मैं सनातन नहीं हूँ, कट्टर सनातनी हूँ. मेरा नाम है साधक अमर पुरुष. यहाँ की बेटी उधर है, वहाँ की बेटी इधर है. दोनों साइड रिलेशन से. ಮೂರು ಬಾರು ಇವ್ ರಿಲೇಷನ್ ದವರು ಆ ಕಡೆನೂ ಇದ್ದಿರ್ತಾರ, ಆಚೆ ಕಡೆ ರಿಲೇಷನ್ ದವರು ಈ ಕಡೆನೂ ಇದ್ದಿರ್ತಾರ. और मैं यहाँ नेपाल इंडिया बॉर्डर में ये एक्सचेंज का काम करता हूँ. मनी एक्सचेंज का? मनी एक्सचेंज का काम करता जी. हूँ. ये नेपाल का है? हाँ हाँ, ये पुराना है. ये पुराना है. जब किंग था रूलिंग में तब का है ये. हाँ, ये हमारा इंडिया का है. ये इंडिया. मैं एक्सचेंज करता हूँ. एक्सचेंज करते हो? दिखा सकते हो आपका क्या क्या नोट होता है नेपाल में? नेपाल में सभी नोट होता है. हाँ. जैसे 5 के, 10 के, 20 के अलग अलग नोट होते हैं. ये 5 रुपए का है. हाँ. ये 10 का. हाँ, 5, 10, 20 अलग अलग नोट होते हैं ऐसे ऐसे. हाँ जी. हर तरह के होते हैं. 1000 तक का होता है. 1000 तक का होता है? हाँ, सबसे यहाँ का सबसे बड़ा नोट 1000 का होता है. 1000 है ये देखो. 1000 का? ये 1000 नेपाली. ओ ये उल्टा है. कहाँ ये सीधा है ना? इंडियन 625 में चलता है ये. 625. हाँ, नेपाली 1000, इंडियन 625 में चलता है. वो एंट्री कर रखे इंडिया को बोलो. ನಾನು ಹಿಂದ್ಗಡೆ ನೋಡ್ತಿರ್ಗ ಇಂಟರ್ನ್ಯಾಷನಲ್ ಗೇಟ್ ಇದು. ಇಲ್ಲಿಂದ ಭಾರತಕ್ಕೆ ಹೊಂಟ ನೋಡ್ರಿ ಈ ಊರಾಗಿನ ಜನಗಳು. ಎಂಟ್ರಿಗೆ ಮತ್ತು ಎಕ್ಸಿಟಿಗೆ ಸಪ್ರೇಟೇ ದಾರಿ ಇದ್ದಿರ್ತದೆ. ಯಾರು ಇಂಡಿಯಾದಿಂದ ಬರ್ತಾರೀಗ ಆ ಬಾಕಲಿಂದ ಬರ್ತಿರ್ತಾರೆ. ಇಂಡಿಯಾಕ್ಕೆ ಹೋಗೋರು ಈ ಇಂಟರ್ನ್ಯಾಷನಲ್ ಗೇಟ್ದಿಂದ ಹೋಗ್ತಿರ್ತಾರೆ. ನೇಪಾಳದಾಗ ಬಂದೀನಿ, ನನಗೆ 2 ರೋಡ್ ಕಾಣಕತ್ತವ. ಯಾವ ಕಡೆ ಹೋಗ್ಬೇಕಪ್ಪ ಅಂತ ಗೊತ್ತಾಗಿಲ್ಲ. ಆದರೂ ಈ ಕಡೆ ಹೋಗಮ್ರತ್ತ ಜನಗಳು ಹೊಂಟಾರ. ನೇಪಾಳದ ಗಡಿ ಭಾಗದಲ್ಲಿರುವ ನಮ್ಮ ಹಿಂದೂ ಟೆಂಪಲ್. ನಮ್ಮ ಭಾರತ ಹಿಂದೂ ರಾಷ್ಟ್ರ ಅಲ್ಲ, ಬಟ್ ನೇಪಾಳ ಹಿಂದೂ ರಾಷ್ಟ್ರ, ನಮ್ಮದು ಸೆಕ್ಯುಲರ್ ರಾಷ್ಟ್ರ. ಯಹಿ ಗಾಡಿ ಹೇ? ಏ ಹರಿದ್ವಾರಕ್ಕೇನು ಹೋಗಿ ಬಂದಿದ್ರೀಗ ಅವ್ರು ಇವಾಗ ನೇಪಾಳ ಕಡೆ ಬಂದಾರ. ಅವರು ಗಾಡಿ ಮಾಡ್ಯಾರ, ಇಲ್ಲಿದಿಂದ ಅವ್ರು ಇವ್ರಿಗೆ ಹೋಗ್ತಾರ. ಇಲ್ಲಿದಿಂದ ನಮ್ಮ ಭಾರತ ಎಷ್ಟು ಚಂದ ಕಾಣ್ತದೆ ನೋಡ್ರಿ. ಒಂದೇ ನಿಮಿಷದಾಗ ನಾನು ಮತ್ತೊಂದು ದೇಶಕ್ಕೆ ಬಂದೀನಿ. ಪಾಸ್ಪೋರ್ಟ್ ಇಲ್ಲ, ವೀಸಾ ಇಲ್ಲ, ಏನೂ ಇಲ್ಲ, ಬರೀ ನಮ್ಮ ಆಧಾರ್ ಕಾರ್ಡ್ ಮೇಲೆ. ಜಗತ್ತಿನಲ್ಲೇ ಈ ರೀತಿ ಎಲ್ಲಿ ಇಲ್ಲಿ ಕಾಣ್ತದ, ಅದು ನಮ್ಮ ಭಾರತ ಮತ್ತು ನೇಪಾಳದಾಗ ಅಷ್ಟೇ ಅದ. ಈ ನೇಪಾಳದಾಗ ನಾನು ಆರ್ಮಿ ಮತ್ತು ಪೊಲೀಸರ ಬಳಿ ನಿಂತ್ಕೇಸಿಂದ ವಿಡಿಯೋ ಮಾಡ್ಬೋದು. ಆ ಗೇಟ್ದು ಆ ಎಂಟ್ರಿದು ಪೂರ್ತಿ ವಿಡಿಯೋ ಮಾಡ್ಬೋದು. ಬಟ್ ನಮ್ಮ ಭಾರತದೊಳಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಭಾರತದೊಳಗೆ ಭಾಳ ಸ್ಟ್ರಿಕ್ಟ್ ಇದ್ದಿರ್ತದೆ. ಇಲ್ಲಿ ಅಷ್ಟು ಸ್ಟ್ರಿಕ್ಟ್ ಏನಿಲ್ಲ. ಭಾರತದಿಂದ ಜನಗಳು ಬರ್ಲಕತ್ತಾರ ನೋಡ್ರಿ. ಆ ಜಾಗದಿಂದ ಈ ಜಾಗಕ್ಕೆ ಬರೀ ಒಂದು 10 ಹೆಜ್ಜೆ ಮುಂದೆ ಬಂದೇವಪ್ಪ ಅಂತಂದ್ರೆ ಪೂರ್ತಿ ರೂಲ್ಸೇ ಚೇಂಜ್ ಆಗ್ತದ, ಡಿಸ್ಟಿಕೇ ಚೇಂಜ್ ಆಗ್ತದ, ದೇಶನೇ ಚೇಂಜ್ ಆಗ್ತದ. ನೇಪಾಳದಲ್ಲಿರುವ ಮಾರ್ಕೆಟ್ ರೋಡ್ ಇದು. ನಮ್ಮ ಕಡೆ ಮದುವೆ ಐತಪ್ಪ ಅಂತಂದ್ರೆ ಹೆಣ್ಮಕ್ಳು ಮಂಗಳಸೂತ್ರವನ್ನು ಧರಿಸ್ತಾರೆ. ಬಟ್ ನೇಪಾಳದಾಗ ಮದುವೆ ಐತಪ್ಪ ಅಂತಂದ್ರೆ ತಲೆರಿಯನ್ನು ಧರಿಸ್ತದ. ಆ ತಲೆರಿ ಈ ರೀತಿ ಇದ್ದಿರ್ತದ. ಇದೇ ನೋಡ್ರಿ ಇಲ್ಲಿನ ಮಂಗಳಸೂತ್ರ. ಇದು ಸೊಂಟದಾಗ ಕಟ್ಕೋತಾರ. ನೇಪಾಳದಾಗ ನೋಡ್ಕೋತ ಹೋಗುವಾಗ ಆರಾಮಾಗಿ ನಮ್ಮ ಭಾರತದ ದೃಶ್ಯವನ್ನು ನೋಡ್ಬೋದು. ಇಲ್ಲಿ ನಿಂತು ಒದರಿದ್ರು ಕೂಡ ಆಚೆ ಕಡೆ ಇದ್ದವ್ರಿಗೆ ಕೇಳಿಸ್ತದ.
ನೇಪಾಳದಿಂದ ಹೊಳ್ಳಿ ಹೊಂಟೀನಿ ನಮ್ಮ ಭಾರತಕ್ಕೆ. ನೇಪಾಳದಿಂದ ಇಂಡಿಯಾಕ್ಕೆ ಹೋಗೋಕೆ ಕೂಡ ನಮ್ಮ ಆರ್ಮಿಗಳು ನಮಗೆ ಚೆಕ್ ಮಾಡ್ತಿರ್ತಾರಲ್ಲಿ. ಪೂರ್ತಿ ಚೆಕ್ ಮಾಡಿಂದೆ ಹೊರಗೆ ಬಿಡ್ತಾರೆ. क्या काम कर रहे हो आप? पत्थर तोड़ रहे हो? ಇದು ಕಾಳಿ ನದಿ. ನಮ್ಮ ಭಾರತೀಯರು ಈ ನದಿ ಒಳಗೆ ಇಳಿದಕೇಶಂದ್ರ ಇಷ್ಟು ದಮ್ಮು ಕಾಲು ಎಸ್ಕೊಂಡು ಇಲ್ಲಿ ಮೇಲ್ಗಡೆ ಬಂದು ಅವ್ರು ಸಣ್ಣವಾಗಿ ಒಡೆದ ಕೇಶಂದ್ರ ಇದ್ರದಿಂದ ಬಿಲ್ಡಿಂಗ್ ಕಟ್ಟಕ್ಕೆ ಯೂಸ್ ಮಾಡ್ತಾರ. ಇದೇ ಕಾಳಿ ರಿವರ ಒಂದೊಂದ್ಸಲ ಇಲ್ಲಿರುವ ಜನರಿಗೆ ಯಮರಾಜ ಇದ್ದಂಗ. 2013 ಒಳಗ ಈ ಕಾಳಿ ರಿವರ್ ಒಳಗ ನೀರ್ ಜಾಸ್ತಿ ಆಗಿ ಇದ್ರ ಸುತ್ತಮುತ್ತ ಇದ್ದ ಬಿಲ್ಡಿಂಗ್ ಎಲ್ಲ ನೀರಾಗಿ ಹರ್ಕೊಂಡು ಹೋಯ್ತು. ನೇಪಾಳದಲ್ಲಿ ಬಿಲ್ಡಿಂಗ್ ಮತ್ತೆ ಇಂಡಿಯಾದಲ್ಲಿ ಬಿಲ್ಡಿಂಗ್ ಎರಡೂ ಹಾಳಾದು. ಇದೇ ಬಾರ್ಡರ್ ಒಳಗೆ ಸ್ಮಗ್ಲಿಂಗ್ ಕೂಡ ಜಾಸ್ತಿ ಆಗ್ತಿರ್ತದ. ನಮ್ಮ ಭಾರತದಲ್ಲಿರುವ ಹಿಮಾಲಯದ ಅಂದ್ರೆ ಈ ಭಾಗದಾಗ ಮೇನ ಕಿಡಾ ಜಡಿಯನ್ನು ಸಿಗ್ತದೆ. ಕಿಡಾ ಜಡಿ ಏನಪ್ಪ ಅಂತಂದ್ರೆ ಅದಕ್ಕೆ ಹಿಮಾಲಯದ ಗೋಲ್ಡ್ ಅಂತಾರೆ. ಈ ಕಿಡಾ ಜಡಿಯನ್ನು ಚೀನಾಗೆ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ, ಅದು ಇಲ್ಲಿಗಲಿ. ಈಗ ನೇಪಾಳ ಮತ್ತು ಚೀನಾದಿಂದ ಕೂಡ ಯಾವುದಾದ್ರು ಗೂಡ್ಸ್ ಬರಬೇಕಪ್ಪ ಅಂತಂದ್ರೆ ಒಂದಿಷ್ಟು GST ಸಂಬಂಧ ತಪ್ಪಿಸ್ಬೇಕಪ್ಪ ಅಂತಂದು ಇಲ್ಲಿಗಲಿ ಕೂಡ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತಾರೆ. ಈ ಕಡೆ ಇದ್ದು ನಮ್ಮ ಭಾರತದ ಇಂಟರ್ನ್ಯಾಷನಲ್ ಗೇಟ, ಅದು ನೇಪಾಳ ಇಂಟರ್ನ್ಯಾಷನಲ್ ಗೇಟ. ನೇಪಾಳದಾಗಿರುವ ಸಿಟಿ ಮತ್ತು ನಮ್ಮ ಭಾರತದಲ್ಲಿರುವ ಸಿಟಿ ಹೆಸರು ಒಂದೇ, ಧಾರ್ಚುಲಾ ಸಿಟಿ. ಸೇಮ್ ಕಲ್ಚರ್ ನೋಡ್ತೀವಿ. ಇಲ್ಲಿನ ಜನರ ಮುಖ ಕೂಡ ಸೇಮ್ ಇದ್ದಿರ್ತದ, ಹೌಸ್ ಕೂಡ ಸೇಮ್ ಅದಾವ. ಈ ಧಾರ್ಚುಲಾ ಸಿಟಿಗೆ ಗೇಟ್ ವೇ ಆಫ್ ಕೈಲಾಸ ಪರ್ವತ ಎಂದು ಕರೀತಾರೆ. ನಮ್ಮ ಹಿಂದೂಗಳಲ್ಲಿ ಪುಣ್ಯಕ್ಷೇತ್ರ ಕೈಲಾಸ ಪರ್ವತ ಸ್ವಯಂ ಆ ಶಿವನೇ ವಾಸಿಸುವ ಪರ್ವತ. ಅದು ಆಗಿನ ಕಾಲದಾಗ ಅಲ್ಲಿ ನಡ್ಕೋತ ಹೋಗ್ತಿದ್ರು. ನಮ್ಮ ಭಾರತದಿಂದ ಅವಾಗ ಇದೇ ಸಿಟಿ ಮುಖಾಂತರ ಐಸ್ಕೇಸಿದ್ರೆ ಹೋಗ್ತಿದ್ರು. ಅದ್ರ ಸಂಬಂಧ ಇದಕ್ಕೆ ಗೇಟ್ ವೇ ಆಫ್ ಕೈಲಾಸ ಪರ್ವತ ಎಂದು ಕರೀತಾರೆ. ಬಟ್ ಇವಾಗ ಅದನ್ನು ಬ್ಯಾನ್ ಮಾಡ್ಯಾರ ಚೀನಾದವರು. ನೇಪಾಳ ಮುಖಾಂತರ ಹೋಗ್ಬೋದು. ಇಲ್ಲಿರುವ ಹಿಮಾಲಯದೊಳಗೆ ಇನ್ನೊಂದಿಷ್ಟು ಪರ್ವತಗಳದಾವ. ಪಂಚ ಕೈಲಾಸದಲ್ಲಿರುವ ಒಂದು ಆದಿ ಕೈಲಾಸ ಪರ್ವತ, ಇನ್ನೊಂದು ಓಂ ಪರ್ವತ. ಇವೆರಡೂ ಪರ್ವತ ಕೂಡ ಇದೇ ಎಂಟ್ರಿ ಗೇಟ್ ಇದ್ದಂಗೆ ಧಾರ್ಚುಲಾ ಸಿಟಿ. ಟೈಮ್ 6 ಗಂಟೆ ಆಗಕ್ಕೆ ಬಂದದ. ಇನ್ನು ನಮ್ಮ ಇಂಟರ್ನ್ಯಾಷನಲ್ ಬಾರ್ಡರ್ ಕ್ಲೋಸ್ ಆಗ್ತಾವ. ಆರ್ಮಿದವರು ಸಿಟಿ ಹೊಡೆದು ಜಲ್ದಿ ಬಾ ತಂದು ಕರೀಲಕ್ಕತ್ತಾರ. ಲಾಸ್ಟ್ ಜನಗಳು ನೋಡ್ರಿ, ಈ ಭಾರತದಿಂದ ಇಂಡಿಯಾಕ್ಕೆ ಹೋಗೋರವರು. ಇನ್ನು ನಮ್ಮ ಕಡೆ ಗೇಟು ಕ್ಲೋಸ್ ಇತ್ತು, ಅದನ್ನು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡ್ಯಾರ ಈಗ ಗೇಟ. ಇನ್ನೊಂದಿಷ್ಟು ಜನ ಉಳಿದಿರ್ತಾರೆ. ಇಲ್ಲಿ ಕೂತ್ಕೊಂಡು ನೋಡಿದ್ರೆ ಒಂದು 5 ಜನ. ಇಲ್ಲಿಂದ ಫೋನ್ ಹಚ್ಚಾರ ಅವರಿಗೆ, ಇನ್ನೊಂದು ತಾಸು ಬಿಟ್ಟು ಓಪನ್ ಮಾಡು, ಯಾರ್ಯಾರು ಬರ್ತಾರೆ ಅವರಿಗೆಲ್ಲ ಒಮ್ಮೆಲೆ ಬಿಟ್ಟು ಬಿಡ್ತೀನಿ. ಅಂದ್ರೆ ಫ್ರೆಂಡ್ಲಿ ಬಾರ್ಡ್ರ್ ಇದ್ದಂಗೆ. ಲೇಟ್ ಆದರೂ ಕೂಡ ಇನ್ನೊಂದು ಸ್ವಲ್ಪ ಕೈ ಕೇಸಿಂದ್ರೆ ಇಲ್ಲಿ ಜನಗಳಿಗೆ ಆ ಕಡೆ ಕಳಿಸ್ತಾರೆ, ಅಲ್ಲಿ ಜನಗಳಿಗೆ ಈ ಕಡೆ ಕಳಿಸ್ತಿರ್ತಾರೆ. ಬಾರ್ಡರ್ ಟೌನ್ದಾಗ ಲೈಟ್ ಅನ್ನೋದು, ಸ್ಟ್ರೀಟ್ಗಳು ಕೂಡ ಶಾಂತ. ಅದು ಒಂದು ವರ್ಷದಿಂದ ನಾನು ಪೂರ್ತಿ ನೇಪಾಳ ಒಳಗೆ ಎಂಟ್ರಿ ಕೊಟ್ಟಿದ್ದೆ ಬಾರ್ಡ್ರ್ ಮುಖಾಂತರ. ಅದ್ರದ್ದು ವಿಡಿಯೋಗಳು ಕೂಡ ಅದಾವ. ನಮ್ಮದು ನೇಪಾಳ ಪ್ಲೇಲಿಸ್ಟ್ ಅದ, ಹೋಗಿ ನೋಡಿರಿ. ನೇಪಾಳ ಒಳಗೆ ಎಂಟ್ರಿ ಕೊಟ್ಟು ಅಲ್ಲಿರುವ ಹಿಮಾಲಯಕ್ಕೆ ಹೋಗಿ ಅಲ್ಲಿರುವ ಹಿಮಾಲಯದ ವಿಲೇಜ್ಗಳನ್ನು ಎಕ್ಸ್ಪ್ಲೋರ್ ಮಾಡಿ ಮತ್ತು ಹೊಳ್ಳಿ ಕಾಠ್ಮಂಡು ಸಿಟಿಗೆ ಬಂದು ಜರ್ನಿಯನ್ನು ಮುಗಿಸ್ತಿರ್ತೀನಿ. ನೀವು ನೋಡಿರಿ ಪ್ಲೇಲಿಸ್ಟ್ದಾಗ ಹೋಗಿ ನೇಪಾಳದು. ಅಲ್ಲೆಲ್ಲ ಗಾಡಿಗಳು ಕೂಡ ಹೋಗ್ತಿದ್ದವು ಬಾರ್ಡ್ರ್ ಮುಖಾಂತರ. ಇಲ್ಲಿ ಪೂರ್ತಿ ಹಿಲ್ ಸ್ಟೇಷನ್ ಅದ, ಗಾಡಿ ರೋಡ್ ಮಾಡಿಲ್ಲ. ಬಟ್ ಇವಾಗ ಏನಾದೀಗ, ಇವಾಗ ರೋಡ್ ಮಾಡ್ಯಾರ, ಇನ್ನೂ ಉದ್ಘಾಟನೆ ಆಗಿಲ್ಲ. ಇಲ್ಲಿದಿಂದ ಒಂದು 8 ಕಿಲೋಮೀಟ್ರ್ ದೂರ ಅದ ಆ ಬ್ರಿಡ್ಜ್ ಮುಖಾಂತರ ಗಾಡಿಗಳು ಕೂಡ ಮುಂದೆ ಹೋಗೋದು ಬರೋದು ಮಾಡ್ತಿರ್ತಾವ. ಇದು ಪರ್ವತಗಳ ಎಂಟ್ರಿ ಗೇಟಪ್ಪ ಅಂತ ನಿಮ್ಗೆ ಮೊದಲೇ ಹೇಳಿ. ನಾನು ಯಾವುದೇ ಒಂದು ಪರ್ವತಕ್ಕೆ ಹೋಗ್ಬೇಕು ನಾನು ಇಲ್ಲಿ ಬಂದಿನಂದ್ಗಡೆ. ಮುಂದಿನ ವಿಡಿಯೋದಾಗ ನೋಡ್ರಿ. ಮತ್ತೆ ಮುಂದಿನ ವಿಡಿಯೋದಾಗೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಪ್ಪ ಅಂತ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಿಮ್ಗೆ ಏನು ಅನಿಸ್ತದೆ ಕಮೆಂಟ್ ಸೆಕ್ಷನ್ದಾಗ ಕಮೆಂಟ್ ಹಾಕೇಬೇಕು. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ನಮ್ಮ ಭಾರತ್ ಯಾತ್ರೆ ವಿಡಿಯೋಗಳನ್ನು ನೋಡಿರಿ. ಹಾಗೆ ನಾನು ನಮ್ಮ ಭಾರತ್ ಯಾತ್ರೆ ಸೀರೀಸ್ದೊಳಗೆ ವಿಡಿಯೋಗಳು ಪ್ರತಿ ಮಂಗಳವಾರ ಶುಕ್ರವಾರ ಬಿಡ್ತೀನಿ ಅಂತ ಹೇಳಿದ್ದೆ. ಬಟ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು ಆಗಲ್ಲಾಗ್ಯದ. ಯಾಕಂದ್ರೆ ನಾನು ಎಲ್ಲಿ ಬೇಕಾದಲ್ಲಿ ಹಿಮಾಲಯದ ಹೋಗಿಸಿದ್ರೆ ಮುಕ್ಕೊಂಡಿರ್ತೀನಿ. ಎಡಿಟ್ ಮಾಡೋಕೆ ಟೈಮ್ ಇರಲ್ಲ, ಚಾರ್ಜಿಂಗ್ ಕೂಡ ಮಾಡೋಕೆ ಯಾವುದೇ
ಸಾಧನ ಕೂಡ ಇರಲ್ಲ. ಕ್ಯಾಂಪಿಂಗ್ ಮಾಡೋವಾಗ ರಾತ್ರಿ ಮಕ್ಕೊಂಡು ಎಡಿಟ್ ಮಾಡೋದು ಕೂಡ ಆಗಲ್ಲ. ಪವರ್ ಬ್ಯಾಂಕ್ ಚಾರ್ಜ್ ಐತಪ್ಪ ಅಂತಂದ್ರೆ ಮತ್ತೆ ಬೆಳಿಗ್ಗೆ ಎದ್ದು ವಿಡಿಯೋ ಮಾಡೋದಾಗಲ್ಲ. ಹೀಗಾಗಿ ಸ್ವಲ್ಪ ಟೈಮಿಂಗ್ ಕರೆಕ್ಟ್ ಇರಲ್ಲ. ಬಟ್ ನನ್ನ ವಿಡಿಯೋಗಳು ಬರ್ತಿರ್ತಾವೆ. ಭಾರತ್ ಯಾತ್ರದ ನೋಡ್ಕೇಸಿಂದ ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋಗಳನ್ನು ನೋಡಿರಿ, ಇಷ್ಟಪಡ್ರಿ. ನಮಸ್ತೆ.